ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡಿಗೆ ಮನೆಗೆ. ಇವತ್ತು ಬ್ರೇಕ್ಫಾಸ್ಟ್ ಥರ್ಡ್ ಡೇ ಇದೆ. ಹಾಗಾದ್ರೆ ಇವತ್ತು ತುಂಬಾನೇ ಈಸಿ ಆದ ಸಿಂಪಲ್ ಆದ ಬ್ರೇಕ್ಫಾಸ್ಟ್ ನ ಮಾಡೋಣ. ಇದನ್ನ ಮಾಡಲಿಕ್ಕೆ ಕೇವಲ 1 ಕಪ್ ಅವಲಕ್ಕಿ ಹಾಗೂ 1 ಕಪ್ ರವೆ ಇದ್ರೆ ಈ ಬ್ರೇಕ್ಫಾಸ್ಟ್ ನ ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿ ಇನ್ಸ್ಟಂಟ್ ಆಗಿ ಮಾಡಬಹುದು. ಇದನ್ನ ಮಾಡಲಿಕ್ಕೆ ಎಲ್ಲಕ್ಕಿಂತ ಮೊದಲು ನಾವು ಇಲ್ಲಿ 2 ಆಲೂಗಡ್ಡೆನ ತೆಗೆದುಕೊಂಡು ಇದ್ರ ಸಿಪ್ಪೆನ ನಾವು ತೆಗಿಬೇಕಾಗುತ್ತೆ. ಇದನ್ನ ಚೆನ್ನಾಗಿ ಸಿಪ್ಪೆನ ತೆಗೆದ ನಂತರ ನೋಡಿ, ಆಲೂಗಡ್ಡೆನ ಒಂದ್ಸತಿ ನಾವು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಬೇಕು. ಅದರ ನಂತರ ಒಂದು ಪ್ಲೇಟ್ ಅಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ನಾವು ಆಲೂಗಡ್ಡೆನ ಚೆನ್ನಾಗಿ ತುರಿತಾ ಹೋಗಬೇಕು. ಇದನ್ನ ತುರಿದ ನಂತರ ಡೈರೆಕ್ಟ್ ಆಗಿ ಇದನ್ನ ನೀರಲ್ಲಿ ಹಾಕಬೇಕು. ಅಂದ್ರೆ ಆಲೂಗಡ್ಡೆ ಡೈರೆಕ್ಟ್ ಆಗಿ ನೀರಲ್ಲಿ ಹಾಕಿದ ನಂತರ ನಾವು ಇಲ್ಲಿ ಒಂದು ಬೌಲ್ನ ತೆಗೆದುಕೊಂಡು ಆ ಬೌಲಲ್ಲಿ 1 ಕಪ್ ಅಷ್ಟು ಅವಲಕ್ಕಿನ ತೆಗೆದುಕೊಳ್ಬೇಕು. 1 ಕಪ್ ಅವಲಕ್ಕಿ ಆದ ನಂತರ ನೋಡಿ, ಇದನ್ನ ನೀರನ್ನ ಹಾಕಿ ಇದನ್ನ ಅವಲಕ್ಕಿನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಬೇಕು. ಅವಲಕ್ಕಿನ ವಾಶ್ ಮಾಡಿದ ನಂತರ ನೋಡಿ, ಇಲ್ಲಿ 1 ಕಪ್ ಅಷ್ಟು ನಾನು ರವೆನ ತೆಗೆದುಕೊಳ್ತಾ ಇದ್ದೇನೆ. ಈ ರವೆನ ಹಾಕಿದ ನಂತರ ನಾವು 1/2 ಕಪ್ ಅಷ್ಟು ಇಲ್ಲಿ ಮೊಸರನ್ನ ಹಾಕಬೇಕಾಗುತ್ತೆ. 1/2 ಕಪ್ ಮೊಸರು ಆದ ನಂತರ ನೋಡಿ, ಇಲ್ಲಿ ನಾವು ತುರಿದಿಟ್ಟಿರುವಂತ ಆಲೂಗಡ್ಡೆನ ಚೆನ್ನಾಗಿ ಹಿಂಡಿ ಈ ಆಲೂಗಡ್ಡೆನ ನಾವು ಇದರಲ್ಲಿ ಹಾಕಬೇಕಾಗುತ್ತೆ. ಇದರಲ್ಲಿ ಕಂಪ್ಲೀಟ್ ಆಗಿ ಇದರ ನೀರನ್ನ ತೆಗಿಬೇಕು. ಹಿಂಡಿ ತೆಗೆದ ನಂತರ ಈ ಆಲೂಗಡ್ಡೆನ ನಾವು ಇದರಲ್ಲಿ ಹಾಕಬೇಕಾಗುತ್ತೆ. ಇದನ್ನ ಹಾಕಿದ ನಂತರ ನೋಡಿ, ಇದನ್ನ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದ್ಸರ್ತಿ ನೋಡಿ, ನೀವು ಈ ರೀತಿಯಾಗಿ ಕೈನಿಂದ ಮ್ಯಾಶ್ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿ ಮ್ಯಾಶ್ ಕೂಡ ಆಗುತ್ತೆ. ಇದನ್ನ 10 ನಿಮಿಷವರೆಗೂ ರೆಸ್ಟ್ ಮಾಡ್ಲಿಕ್ಕೆ ಇಡೋಣ. ಅಲ್ಲಿವರೆಗೂ ನಾವು ಇದನ್ನ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ರೆಡಿ ಮಾಡಲಿಕ್ಕೆ ನೋಡಿ, ನಾನು 1/2 ಕಪ್ ಅಷ್ಟು ಇಲ್ಲಿ ಡ್ರೈ ಕೋಕೋನಟ್ ಅಂದ್ರೆ ತೆಂಗಿನಕಾಯಿನ ತೆಗೆದುಕೊಳ್ತಾ ಇದ್ದೇನೆ. ಅದಕ್ಕೆ 1/2 ಕಪ್ ಅಷ್ಟು ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತಗೋಬೇಕು. ಅದರ ನಂತರ ನೋಡಿ, ನಾನು 4 ಹಸಿ ಮೆಣಸಿನಕಾಯಿನ ಮತ್ತು 7 ರಿಂದ 8 ಬೆಳ್ಳುಳ್ಳಿ ತೆಗೆದುಕೊಂಡು ಅರ್ಧ ಇಂಚದಷ್ಟು ನಾವು ಇಲ್ಲಿ ಶುಂಠಿನ ಹಾಕಬೇಕು. ಅದರ ನಂತರ ನೋಡಿ, ನಾನು ಶೇಂಗಾ ಪುಡಿನ ತೆಗೆದುಕೊಳ್ತಾ ಇದ್ದೇನೆ. 2 ಸ್ಪೂನ್ ಅಷ್ಟು ನಾನು ಶೇಂಗಾ ಪುಡಿನ ತೆಗೆದುಕೊಂಡಿದ್ದೇನೆ. ನೀವು ಬೇಕಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಶೇಂಗಾ ಕೂಡ ಯೂಸ್ ಮಾಡಬಹುದು. ಅದರ ನಂತರ ನೋಡಿ, ನಾವು ಇಲ್ಲಿ 2 ಸ್ಪೂನ್ ಅಷ್ಟು ಪುಟಾಣಿ ಪೌಡರ್ ಕೂಡ ಇದರಲ್ಲಿ ಹಾಕ್ತಾ ಇದ್ದೇನೆ. ನೀವು ಪುಟಾಣಿ ಕೂಡ ಡೈರೆಕ್ಟ್ ಆಗಿನೇ ಹಾಕಬಹುದು. ಇಲ್ಲಿ ನನ್ನ ಹತ್ರ ಪುಟಾಣಿ ಪೌಡರ್ ಇರೋದ್ರಿಂದ ನಾನು ಇದರಲ್ಲಿ ಪುಟಾಣಿ ಪೌಡರ್ ಹಾಕ್ತಾ ಇದ್ದೇನೆ. ಅದರ ನಂತರ ನೋಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ನಾವು ಜೀರಿಗೆನ ಹಾಕಬೇಕು. 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಅಂದ್ರೆ ನೋಡಿ, ಇಲ್ಲಿ ನಾವು ಚೆನ್ನಾಗಿ ಮಿಕ್ಸಿಗೆ ಹಾಕಿದ್ದೇನೆ. ಅದರ ನಂತರ ಇದನ್ನ ಒಂದು ಬೌಲ್ಗೆ ತೆಗೆದುಕೋಬೇಕು. ಇದನ್ನ ಒಂದು ಪಾತ್ರೆಯಲ್ಲಿ ತೆಗೆದ ನಂತರ ನೋಡಿ, ಇದಕ್ಕೆ ಬೇಕಾದಷ್ಟು ನೀವು, ಇದು ತುಂಬಾನೇ ಥಿಕ್ ಆಗಿದೆ ಅಂದ್ರೆ ಗಟ್ಟಿಯಾಗಿದೆ, ಇದಕ್ಕೆ ಬೇಕಾದಷ್ಟು ನೀವು ನೀರನ್ನ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಈ ರೀತಿಯಾಗಿ ಚಟ್ನಿನ ರೆಡಿ ಮಾಡ್ಕೋಬೇಕು. ಅದರ ನಂತರ ನೋಡಿ, ಎಣ್ಣೆನ ಚೆನ್ನಾಗಿ ಬಿಸಿಯಾಗಿದೆ. ಈ ಎಣ್ಣೆಗೆ ಕರಿಬೇವು ಹಾಗೂ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕಿ ಇದರ ಮೇಲೆ ನಾವು ಒಗ್ಗರಣೆನ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಒಗ್ಗರಣೆ ಕೊಟ್ಟಿದ ನಂತರ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಚಟ್ನಿನೂ ಕೂಡ ತುಂಬಾ ಈಸಿಯಾಗಿ ರೆಡಿ ಆಗಿದೆ. ರೆಸ್ಟ್ ಮಾಡಲಿಕ್ಕೆ ಇಟ್ಟಿರುವಂತ ಅವಲಕ್ಕಿನ ನಾವು ತೆಗೆದುಕೊಂಡು ಇದಕ್ಕೆ ಒಂದು ಸಣ್ಣಗೆ ಕಟ್ ಮಾಡಿರುವಂತ ಈರುಳ್ಳಿನ ಹಾಕಬೇಕು. 1 ಟೊಮೆಟೊನ ಹಾಕೋಣ. ಅದರ ನಂತರ ನೋಡಿ, 2 ಹಸಿ ಮೆಣಸಿನಕಾಯಿನ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕಬೇಕು. ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ ನಂತರ ನೋಡಿ, 1/4 ಕಪ್ ಅಷ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ಕಟ್ ಮಾಡಿ ಹಾಕಿದ್ದೇನೆ. ಅದರ ನಂತರ 1/2 ಟೇಬಲ್ ಸ್ಪೂನ್ ಅಷ್ಟು ನಾವು ಇಲ್ಲಿ ಉಪ್ಪನ್ನ ಹಾಕಬೇಕು. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬಹುದು. ಇಲ್ಲಿ ನೋಡಿ, ಇದನ್ನ ಚೆನ್ನಾಗಿ ಒಂದ್ಸರ್ತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಣ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಇದನ್ನ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಅದರ ನಂತರ ನೋಡಿ, ಇಲ್ಲಿ ನಾವು 1/2 ಈನೋ ಪ್ಯಾಕೆಟ್ನ ಇದರಲ್ಲಿ ಹಾಕಬೇಕಾಗುತ್ತೆ. ಈನೋ ಪ್ಯಾಕೆಟ್ನ ಹಾಕಿದ ನಂತರ ಸ್ವಲ್ಪನೇ ಇದರ ಮೇಲೆ ನೀರನ್ನ ಹಾಕಿ ಇದನ್ನ ಕೂಡ ಒಂದ್ಸರ್ತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಬೇಕಾದ್ರೆ ಇನ್ನೂ ಸ್ವಲ್ಪ, ಇದು ತುಂಬಾ ಗಟ್ಟಿಯಾಗಿದೆ, ಇನ್ನೂ ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ನೀವು ತಿರುವು ಕೂಡ ಮಾಡಬಹುದು. ಅದರ ನಂತರ ನೋಡಿ, ನಾನು ಇಲ್ಲಿ ಒಂದು ದೋಸೆ ತವೆಯಲ್ಲಿ ಸ್ವಲ್ಪನೇ ಎಣ್ಣೆನ ಹಾಕಿ ಅಂದ್ರೆ ಆಯಿಲ್ನ ಹಾಕಿ ಈ ರೀತಿಯಾಗಿ ಈ ಬ್ಯಾಟರ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ನೋಡಿ, ಈ ಒಂದು ಸೈಡ್ ಚೆನ್ನಾಗಿ ಬೆಂದ ನಂತರ
ಅದನ್ನು ಟರ್ನ್ ಮಾಡಿ ಮತ್ತು ಅದನ್ನು ಕೂಡ ನಾವು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಈ ರೀತಿಯಾಗಿ 2 ಕಡೆಯಿಂದ ಚೆನ್ನಾಗಿ ಬೇಯಿಸಿದ ನಂತರ ನೋಡಿ ಮತ್ತೊಂದು ಸರ್ತಿ ನಾನು ಸೇಮ್ ಪ್ರೊಸೆಸ್ಸಲ್ಲಿ ಇದೇ ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡಬೇಕನ್ನೋದನ್ನು ಇಲ್ಲಿ ತೋರಿಸಿದ್ದೇನೆ. ನೋಡ್ಬೋದು ಈ ಬ್ಯಾಟರ್ನ ಈ ರೀತಿ ಹಾಕಿ 2 ಕಡೆಯಿಂದ ಚೆನ್ನಾಗಿ ಬೇಯಿಸಿ ಇದನ್ನು ರೆಡಿ ಮಾಡ್ಬೋದು. ತುಂಬಾ ಈಸಿ ಇದೆ, ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಟೇಸ್ಟಿ ಕೂಡ ಆಗಿರುತ್ತೆ ಅಷ್ಟೇ. ಮಾರ್ನಿಂಗ್ ಟೈಮಲ್ಲಿ ಬೇರೆ ಥರದ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಇರೋದಿಲ್ವಾ, ಇಲ್ಲ ಅದೇ ಬ್ರೇಕ್ಫಾಸ್ಟ್ನ ತಿಂದು ಬೋರ್ ಆಗಿರುತ್ತೆ. ಅಂಥ ಸಮಯದಲ್ಲಿ ಈ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ನ ಕೇವಲ 5 ರಿಂದ 10 ನಿಮಿಷದಲ್ಲಿ ಮಾಡಿ ನೀವು ಟೇಸ್ಟಿಯಾದ ಬ್ರೇಕ್ಫಾಸ್ಟ್ನ ತಿನ್ಬೋದು. ತುಂಬಾ ಈಸಿ ಆಗಿರುತ್ತೆ, ಅಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ. ಇದನ್ನು ಒಂದ್ಸರ್ತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದೇ ರೀತಿಯಾದ ಹೊಸ ವಿಡಿಯೋಗಳನ್ನು ನೋಡಲಿಕ್ಕೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದ ನಿಮಗೋಸ್ಕರ ಹೊಸ ವಿಡಿಯೋಗಳನ್ನು ತೆಗೆದುಕೊಂಡು ಬರ್ತಾ ಇರ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಎಲ್ಲಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.